ಮೈತ್ರಿ ಈಗ ತಾನೇ ಕನ್ಫರ್ಮ್ ಆಗಿ ಗಟ್ಟಿ ಆಗ್ತಿದೆ ಅನ್ನೋಷ್ಟರಲ್ಲೇ ಮೈತ್ರಿಯಲ್ಲಿ ಬಿರುಕು ಬಿಟ್ಟಂಗೆ ಕಾಣಿಸ್ತಾ ಇದೆ. ಕಾರಣಗಳು ಹಲವಿದೆ. ಜೆಡಿಎಸ್ ಅಸಮಾಧಾನಗೊಂಡಿದೆ ಈ ಮೈತ್ರಿ ಬಗ್ಗೆ ಅಂತ ಮೇಲ್ನೋಟಕ್ಕೆ ಮಾಹಿತಿ. ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ್ರೂ ಸೀಟು ಗೊಂದಲ ಜೆಡಿಎಸ್ ನಲ್ಲಿ ಮುಗ್ದಿಲ್ಲ. 2-3 ಗೊತ್ತಿಲ್ಲ. ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಗೋಜಲು ಉಂಟಾಗಿದೆ. ಜೆಡಿಎಸ್ ಗೆ 2 ಸೀಟ್ ಕೊಡ್ತಾರ ಅಥವಾ 3? 2 ತಗೊಳಕ್ಕೆ ಇವ್ರ ಹತ್ರ ಮೈತ್ರಿಗೆ ಹೋಗ್ಬೇಕಿತ್ತಾ ಅನ್ನೋ ಮಾತನ್ನ ಕೂಡ ಕುಮಾರಸ್ವಾಮಿ ನಿನ್ನೆ ಹೇಳಿದ್ದಾರೆ. 3 ಕ್ಷೇತ್ರ ಸಿಗ್ಲಿಲ್ಲ ಅಂದ್ರೆ ಹಾಗಾದ್ರೆ ದಳಪತಿಗಳ ನಡೆ ಏನಾಗಿರುತ್ತೆ? ಪಬ್ಲಿಕ್ ಟಿವಿಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಹೋಗೋಣ. ಮೈತ್ರಿಯ ಆಯುಷ್ಯ ಗಟ್ಟಿ ಇದೆಯಾ ಅಥವಾ ಏನಾಗ್ತಾ ಇದೆ ಮೈತ್ರಿ ವಿಚಾರದಲ್ಲಿ? ಯಾಕಂದ್ರೆ 28ರಲ್ಲಿ 20 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಕೊಂಡು ನಿಮಗ್ 3 ತಗೊಳ್ಳಿ, ನಿಮ್ಗೆ ಯಾರು ಬೇಕೋ ಅವ್ರನ್ನ ಹಾಕೊಳ್ಳಿ ಅಂತ ಜೆಡಿಎಸ್ ಇನ್ನೂ ಕೂಡ ಆ ಭದ್ರತೆಯ ನುಡಿಗಳನ್ನು ಕೊಟ್ಟಿಲ್ಲ. ಹೇಗಿರುವಾಗ ಎಲ್ಲ ಒಂದ್ ಕಡೆ ಜೆಡಿಎಸ್ ಪಾಳಯದಲ್ಲಿ ಕೋಲಾರವು ನಮ್ಮದೇ, ನಾವೇ ನಿಂತ್ಕೊಳ್ತೀವಿ, ನಾವೇ ಕಂಟೆಸ್ಟ್ ಮಾಡ್ತೀವಿ, ನಮ್ಮದೇ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಜೆಡಿಎಸ್ ಘಂಟಾನುಘೋಷವಾಗಿ ಹೇಳ್ತಾ ಇದೆ. ಆದ್ರೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಅದಕ್ಕಿನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಗೋಜಲು ಮುಗಿತಲ್ಲ. ಮತ್ತೊಂದು ಅಸಮಾಧಾನ. ಈಗ ಆಲ್ರೆಡಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮೇಲೆ ಕಲಬುರಗಿಲಿ ಒಂದ್ಸಲ ಸಮಾವೇಶ, ಶಿವಮೊಗ್ಗದಲ್ಲಿ ಒಂದ್ಸಲ ಸಮಾವೇಶವನ್ನ ಮೋದಿ ಮಾಡಿದ್ರು. ಅದಕ್ಕೂ ಕರೆದಿಲ್ಲ ಜೆಡಿಎಸ್ ಅವ್ರನ್ನ. ನಮ್ಮನ್ನೇನಕ್ಕೂ ಪರಿಗಣನೆಗೆ ತಗೊಂತಿಲ್ಲ, ಇನ್ಯಾವ ಸೀಮೆ ಫ್ರೆಂಡ್ಸ್ ನಾವು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೆಡಿಎಸ್ ನ ನಡೆ ಏನಾಗಿರ್ಬೋದು? 3 ಕ್ಷೇತ್ರಗಳು ನಮ್ಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿಯೋದು, ಡಿಮ್ಯಾಂಡ್ ಮಾಡೋದು. ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಆನ್ ದಿ ರೆಕಾರ್ಡ್ ಕೂಡ ಹೇಳಿದ್ದಾರೆ. 3 ಕ್ಷೇತ್ರಗಳನ್ನ ಕೇಳಿದೀವಿ, ನಾವು ಅಷ್ಟು ಕೇಳಿರೋದೇ 3 ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿದ್ರು. 3 ಕ್ಷೇತ್ರಗಳು, ಒಂದು ಹಾಸನ, ಮಂಡ್ಯ, ಇನ್ನೊಂದು ಕೋಲಾರ. ಹಾಸನ, ಮಂಡ್ಯ ಮತ್ತು ಕೋಲಾರ ಬೇಕೇ ಬೇಕು ಅಂತ ಜೆಡಿಎಸ್ ಬೇಡಿಕೆ ಇಟ್ಟಿದೆ. ಉಳಿದಿರೋ ಕಡೆ ನಮ್ಮ ಸಪೋರ್ಟ್ ನಿಮಗಿರುತ್ತೆ, ಈ 3 ಕ್ಷೇತ್ರ ನಮ್ಮ ತೆಕ್ಕೆ ಕೊಡಿ. 3 ಸ್ಥಾನ ಕೊಡದೆ ಹೋದ್ರೆ ಮೈತ್ರಿ ಮುಂದುವರಿಕೆ ಬಗ್ಗೆ ಮರು ನಿರ್ಧಾರ ಮಾಡ್ತಾರ ಜೆಡಿಎಸ್ನವರು. ಅದಕ್ಕೆ ಹೇಳಿದ್ದು ಮೈತ್ರಿ ಆಯುಷ್ಯ ಗಟ್ಟಿ ಇದೆಯಾ ಅಥವಾ ಹೇಗೆ ಅಂತ. ಬಿಜೆಪಿ ಹೈಕಮಾಂಡ್ ಒಪ್ಲಿಲ್ಲ 3 ಕ್ಷೇತ್ರಕ್ಕೆ ಅಂದ್ರೆ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ಬೋದಂತೆ. ಅದು ಸ್ವಲ್ಪ ಜೆಡಿಎಸ್ಗೆ ಟೈಮ್ ಶಾರ್ಟೇಜ್ ಆಗುತ್ತೆ ಆ ಟೈಮಲ್ಲಿ ಅಂತ. ನಂತರ ದೇವೇಗೌಡರು ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಬೋದು. ಈಗಾಗಲೇ ಕುಮಾರಸ್ವಾಮಿ ಅವರು ಒಂದು 7-8 ಸಲ ಹೋಗಿ ಬಂದ್ಬಿಟ್ಟಿದ್ದಾರೆ ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಭೇಟಿ ಮಾಡೋದಕ್ಕೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸೀಟು ಹಂಚಿಕೆ ಗೊಂದಲವನ್ನ ನಿವಾರಿಸ್ಕೊಳ್ಬಹುದು. ಈ ಆಪ್ಷನ್ ಕೂಡ ಇದೆ. ಸೊ ಅವರು ಕೋಲಾರ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ, ಇವರು ಕೂಡ ಕೋಲಾರದಲ್ಲಿ ನಮ್ಮದೇ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಜೆಡಿಎಸ್ ಬಿಜೆಪಿಯ ಹೊಂದಾಣಿಕೆ, ಜೆಡಿಎಸ್ಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ, 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿ ಜೆ ಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ನಾನು ಏನು 6 ಸೀಟು 7 ಸೀಟು ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ, ಸುಲಭವಾಗಿ ಗೆಲ್ತೀವಿ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತು ಕೋಲಾರ. ಓಕೆ, ಇದು ಕುಮಾರಸ್ವಾಮಿ ಅವರು ನಿನ್ನೆ ಆಡಿದಂತಹ ಮಾತು. ಅಂದ್ರೆ 2 ಕ್ಷೇತ್ರ ತಗೊಳಕ್ಕೆ ನಾವು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಅಗತ್ಯ ಇತ್ತಾ ಅಂತ ಒಂದು ಪ್ರಶ್ನೆ ಕೇಳೋದ್ರ ಜೊತೆಗೆ ಅವ್ರಿಗೆ ಇನ್ನೂ ತೀವ್ರ ಅಸಮಾಧಾನಗಳು ಈ ಮೈತ್ರಿ ಜೊತೆಯಲ್ಲಿದೆ. ನಮ್ಮನ್ನು ಯಾವುದಕ್ಕೂ ಪರಿಗಣನೆಗೆ ತಗೊಳ್ತಾ ಇಲ್ಲ ಅವರು. ಇನ್ನೊಂದು 2 ಸಲ ಸಮಾವೇಶ ಮಾಡೋದ್ರು, ನನ್ನನ್ನು ಕರೆದಿಲ್ಲ, ನಮ್ಮ ತಂದೆ ದೇವೇಗೌಡರನ್ನು ಕರೆದಿಲ್ಲ ಅನ್ನೋ ಅಸಮಾಧಾನ. ಮತ್ತೊಂದು ಕಡೆ ಕೋಲಾರ ಅಂದ್ರೆ 2 ಕ್ಷೇತ್ರ, ಮಂಡ್ಯ ಹಾಸನ ಸಾಕಾಗಲ್ಲ, ಕೋಲಾರವನ್ನು ಬಿಟ್ಕೊಡಿ ಅಂತ ಕೇಳ್ತಾ ಇದೀವಿ. 3 ಕ್ಷೇತ್ರ ಬಿಟ್ಕೊಡ್ಲಿಲ್ಲ ಅಂದ್ರೆ ನಮಗೆ ಈ ಮೈತ್ರಿ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಯನ್ನ ಕೂಡ ಹಾಕೋದ್ರ ಮುಖಾಂತರ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ರೀತಿ ಈ ಮೈತ್ರಿ ವಿಚಾರದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಈ ಮೈತ್ರಿನಲ್ಲಿ ಅನುಮಾನ ಮತ್ತು ಅಪನಂಬಿಕೆ 2 ಆರಂಭದಲ್ಲೇ ಇದ್ದಾಗ ಕಾಣಿಸ್ತಾ ಇದೆ. ಇದಿದ್ದಾಗ ಮೈತ್ರಿ ಲಾಂಗ್ ಟರ್ಮ್ ಹೋಗಲ್ಲ, ಇದೇ ಅನುಮಾನ ಇರೋದು. ಅದೇ ಈಗ ಒಂದ್ ರೀತಿ ಆಯಸ್ ಪ್ರಶ್ನೆ ಮಾಡ್ದಂಗೆ ಕಾಣಿಸ್ತದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ, ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಇದ್ದಾಗಲೇ
ಒಂದ್ ರೀತಿ ಈ ದೋಸ್ತಿನ ಅಥವಾ ಮೈತ್ರಿ ಆಯಸ್ ಎಷ್ಟು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸೀಟು ಹಂಚಿಕೆ ಮಾತ್ರ ಅಸಮಾಧಾನ ಕಾರಣ ಆದಂಗೆ ಕಾಣಿಸ್ತಾ ಇಲ್ಲ, ನಮ್ಮನ್ನ ಇವರು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅನ್ನುವ ಪ್ರಶ್ನೆ ಕೂಡ JDS ವಲಯದಲ್ಲಿ ಗಟ್ಟಿಯಾಗಿದೆ ಅಲ್ವಾ, ಏನ್ ಹೇಳ್ತೀರಿ? ವಿದ್ಯಾ, ಕೇವಲ ಸೀಟು ಹಂಚಿಕೆ ಮಾತ್ರ ಅಲ್ಲ, 3-4 ವಿಚಾರವಾಗಿ JDS ನಾಯಕರು ಬಿಜೆಪಿ ನಾಯಕರ ಮೇಲೆ ಕೋಪವನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಇದೇ ವಿಚಾರಗಳು ಚರ್ಚೆ ಆಗಿರುವಂತದ್ದು. ಪ್ರಮುಖವಾಗಿ ಸೀಟಿನ ಹಂಚಿಕೆ ವಿಚಾರ. ಕುಮಾರಸ್ವಾಮಿ 4-5 ಬಾರಿ ದೆಹಲಿಗೆ ಹೋಗಿದ್ದಾರೆ, ಆದ್ರೆ ಎಷ್ಟು ಸೀಟು JDSಗೆ ಯಾವ ಕ್ಷೇತ್ರ ಅನ್ನುವಂಥದ್ದನ್ನ ಇದುವರೆಗೂ ಬಿಜೆಪಿ ಹೈಕಮಾಂಡ್ ಕನ್ಫರ್ಮ್ ಮಾಡಿಲ್ಲ. ಅನೇಕ ಬಾರಿ ಚರ್ಚೆ ಆಗ್ತಿರುವಂತದ್ದೇನು, JDSಗೆ 2 ಸಿಗುತ್ತೆ ಅನ್ನುವಂತ ಚರ್ಚೆಗಳಾಗ್ತಿದ್ದಾವೆ. ಇದು ಸಹಜವಾಗಿ JDS ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಮಾರಸ್ವಾಮಿ ನಿನ್ನೆ ಸ್ಪಷ್ಟವಾದಂತಹ ನುಡಿಗಳಿಂದ ಬಿಜೆಪಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ನಾವು ಮೊದಲದಿಂದನೂ ಕೂಡ 6-7 ಸೀಟ್ ಕೇಳಿಲ್ಲ, ನಾವು ಕೇಳಿರುವಂತದ್ದೇ 3 ಅಥವಾ 4 ಸೀಟು. ನಮ್ಮ ಶಕ್ತಿ ಏನು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತು, ಆದ್ರೆ ಅದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ ಅನ್ನುವಂಥದ್ದು JDS ನಾಯಕರ ಒಂದು ಆಕ್ರೋಶ. ಹಾಗಾಗಿನೇ ಕುಮಾರಸ್ವಾಮಿ ನಿನ್ನೆ ಹೈಕಮಾಂಡ್ಗೆ ಸಂದೇಶ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎರಡನೇ ವಿಚಾರ, ಹೊಂದಾಣಿಕೆ ವಿಚಾರವಾಗಿ ಸ್ಥಳೀಯ ಬಿಜೆಪಿ ನಾಯಕರು ನಮ್ಮ ಜೊತೆ ಸರಿಯಾಗಿ ಸಂಬಂಧಗಳನ್ನ ಮಾಡ್ತಿಲ್ಲ ಅನ್ನುವಂಥದ್ದು. ಮೋದಿ ಅವರು 2 ಬಾರಿ, ಅಂದ್ರೆ ನಿನ್ನೆ ಶಿವಮೊಗ್ಗಕ್ಕೆ ಬಂದಿದ್ರು, ಅದಕ್ಕೂ ಮುಂಚೆ ಕಲಬುರಗಿಗೆ ಬಂದಿದ್ರು. ಕಲಬುರಗಿಯಲ್ಲಿ JDSಗೆ 1.5-2 ಲಕ್ಷ ಮತಗಳಿದ್ದಾರೆ, ಆದ್ರೂ ಕೂಡ ಮೋದಿ ಅವರ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿಲ್ಲ, ಯಾವುದೇ ಸಭೆಗಳಿಗೆ ನಮ್ಮನ್ನ ಆಹ್ವಾನ ಮಾಡ್ತಿಲ್ಲ, ಯಾವುದೇ ಹೊಂದಾಣಿಕೆ ಬಗ್ಗೆ ಮಾತುಕತೆಗಳಾಗ್ತಿಲ್ಲ, ಕಾರ್ಯಕರ್ತರ ಜೊತೆ ಹೊಂದಾಣಿಕೆಯ ಸಭೆಗಳು ಆಗ್ತಿಲ್ಲ. ಸೊ ಇದೆಲ್ಲವೂ ಕೂಡ ಆಗ್ತಿಲ್ದಿರೋದ್ರಿಂದ ಸಹಜವಾಗಿ JDS ನಾಯಕರಿಗೆ ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ನಿನ್ನೆ ಇಡೀ ಸಭೆಯಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಮೈತ್ರಿ ನಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾಯಕರು ಮಾತಾಡಿದ್ದಾರೆ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಕುಮಾರಸ್ವಾಮಿ ಅವರು ಹೈಕಮಾಂಡ್ಗೆ ಸಂದೇಶ ಕೊಡುವಂತಹ ಮಾತುಗಳನ್ನು ಆಡಿದ್ದಾರೆ. ಅಲ್ಲದೆ ಸೀಟು ಹಂಚಿಕೆ ವಿಚಾರವಾಗಿ 2 ಸೀಟನ್ನು ಪಡೆಯೋದಕ್ಕೆ ನಮಗೆ ಈ ಮೈತ್ರಿ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಸೂಕ್ಷ್ಮವಾದ ಹೇಳಿಕೆ ಮಾಡುವ ಮೂಲಕ ನಮಗೆ 3 ಸೀಟು ಬೇಕೇ ಬೇಕು ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾಗಿ ಹೈಕಮಾಂಡ್ ಇವಾಗ JDS ನ ಈ ಒಂದು ರೆಬಲ್ಗೆ ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ವಿದ್ಯಾ.